ಈಚೆ ಬಂದ ತಕ್ಷಣ ಕೇಳು, ನಿದ್ದೆ ಮಾಡ್ತಿದ್ದೀರಿ ಒಳಗಡೆ? ಕಾರಿಗೆ ಗುದ್ದಕ್ಕೆ ಹೋಗ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ಹಿಂತಿರುಗ್ತಾ ಬಂದ. ರೋಡಲ್ಲಿ ತೂತ ಇರ್ತಾರೆ. ಅಕ್ಕ ಟೊಮೆಟೊನ ಎಷ್ಟು? ಯಾರು ನೋಡಿರಲ್ಲ ಚೊಂಗ್ಲು ಅಂತಾರೆ. ಚೆಂಗ್ಲೇ ನೀನು. Hello guys, welcome back to my YouTube channel and this is like a random sort of video. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ, ಹೇಗಿರುತ್ತೆ ವ್ಲಾಗ್ ಅಂತ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಆ್ಯಂಡ್ ಈ ಮಂತ್ ಸ್ಟಾರ್ಟ್ ಆದಾಗಿಂದ ಸಾಲಾಗಿ ಹಬ್ಬಗಳಿದ್ದಾವೆ. ನೋಡೋಣ ಯಾವ ಹಬ್ಬಗಳು ಆದಷ್ಟು ಬೇಗ ಬರ್ತಿದೆ. ವಿ ಆರ್ ಎಕ್ಸೈಟೆಡ್ ಆ್ಯಂಡ್ ಯಾರೆಲ್ಲ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸೊ ನಾನು ಹೆಂಗೆ ಮಾಡ್ತಿದ್ದೆ ಗೊತ್ತಾ, ಹಿಂಗೆ ಮಾಡ್ತಾ ಇದ್ದ, ನನ್ನ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ಹೇಳು ಋತು, ಏನು ಸಮಾಚಾರ? ಅವನಿವತ್ತು ಹೋಗ್ತಾನೆ ಗೈಸ್, ಬೇಜಾರ ಅದಕ್ಕೆ. ಮಾತಾಡು, ಅವರೇ ಹೇಳ್ತಾರೆ ಯಾಕೆ ಋತು ಸೈಲೆಂಟ್ ಆಗೋನೆ ಅಂತ, ನೀನು ಮಾತಾಡಿಲ್ಲ ಅಂದರೆ. ಮತ್ತೇನು ಸಮಾಚಾರ ಗೈಸ್? ಅವ್ರು ಯಾಕೋ ಜಾಸ್ತಿ ಮಾತಾಡ್ತಾ ಇಲ್ಲ, ಮಾತಾಡೋವ್ರ ಹತ್ರ ಹೋಗೋಣ. ಇವ್ರೇನು ಮಾಡ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ. ನೀವೇನು ಮಾಡ್ತಾ ಇದ್ದೀರಾ? ನಾವು ರೈಸ್ ಮಾಡ್ತಾ ಇದ್ದೀವಿ. ಇವರು ರೈಸ್ ಮಾಡ್ತಾ ಇದ್ದಾರೆ. ನಮ್ಮ ತೋಟದ ಹಲಸಲೇನು ತೋರಿಸ್ತೀನಿ ಗೈಸ್. ಇದು ಆರೆಂಜ್ ಇದೆ, ನಾರ್ಮಲ್ ಅಲ್ವಾ ಇದು? ಇನ್ನೊಂದು ರೆಡ್, ಎರಡು. ಮತ್ತೆ ಇದು ಮತ್ತೆ ಇದು ಯಾವುದು? ಇದೊಂದು ಸ್ವಲ್ಪ ಆರೆಂಜ್ ಥರ ಬರಬೇಕಿತ್ತು. ಓಕೆ, ಬೇಗ ಕುಯ್ದಿರೋದಕ್ಕೆ ಈ ಕಲರ್ ಐತೆ. ಓಕೆ ಸರಿ ಗೈಸ್, ಬನ್ನಿ. ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಲ್ಲ ನಮ್ಮ ಮನೇಲಿ, ಅದಕ್ಕೆ ಅಂತಲೇ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪೂರ್ತಿ ಡೇ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ಸ್ವಲ್ಪ ಕೆಲಸ ಇದೆ ನಮಗೆ, ಎಲ್ಲ ಮುಗಿಸ್ಕೊಳ್ಳೋಣ. ತುರುವೇಕೆರೆಗೆ ಹೋಗಬೇಕು. ಎಲ್ಲದು ಮಾಡ್ಕೊಂಡು ಇವತ್ತಿನ ಡೇ ಹೇಗಿರುತ್ತೆ ತೋರಿಸ್ತೀನಿ. ಇಷ್ಟು ದಿನಪ್ಪ ಮಲಗಿದ್ದಾನೆ. ಒಂದು ನೈಟ್ ಐ ಗೆಸ್ ಒಂದು 11:30 ಮಲಗಿ, ಇವಾಗ 7 ಎದ್ದು ಇವಾಗ ಮತ್ತೆ 9 ಮಲಗಿದ್ದಾನೆ. ಅವನು ಎದ್ಮೇಲೆ ಅಮ್ಮ ಆಯಿಲ್ ಮಸಾಜ್ ಮಾಡಿ ಆಯಿಲ್ ಹಚ್ಚಿ ಅವನಿಗೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ನಾವು ಎಲ್ಲ ಸ್ನಾನ ಮಾಡ್ಕೋಬೇಕು, ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕು. ಆ್ಯಂಡ್ ಕಂಪ್ಲೀಟ್ ಸ್ಟಾರ್ಟ್ ವ್ಲಾಗ್. ನಾವು ಅಮ್ಮ ಬಂದಮೇಲೆ ತೋರಿಸ್ತೀನಿ. ಅಮ್ಮ ಎಲ್ಲ ಈಚೆ ಹೋಗೈತೆ. ಬಂದಲೋ ಬಾಬಾ ಬಂದಲೋ. ಎಷ್ಟು ಇನ್ವಾಲ್ವ್ ಆಗೋನೆ ನೋಡಿ ಇವನು ಅದರೊಳಗಡೆ. ಎಲ್ಲರೂ ನೀವು ಯಾರಾದರೂ ಮೂವಿ ನೋಡಿದರೆ ಕಮೆಂಟ್ ಮಾಡಿ. ನಾನು ನೋಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೋ ನಾನು ಇಬ್ಬರು ಅಂದ್ಕೊಂಡಿದ್ದೀವಿ. ಬಿಕಾಸ್ ಎಷ್ಟೊಂದು ಜನ ನನ್ನ ರಿವ್ಯೂಸ್ ಕೇಳಿ ಚೆನ್ನಾಗಿದೆ ಅನ್ನೋದು ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಮದು ತಾನೇ ಆ ಮೂವಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಬಟ್ ನಮಗೆ ನೋಡೋಣ, ಅದಕ್ಕೆ ನಮ್ಮ ಚಿನ್ನಪ್ಪನೂ ಸಪೋರ್ಟ್ ಮಾಡಬೇಕು. ಬಿಕಾಸ್ 3 hours ಅಲ್ಲ ಮೂವಿ. ನಾವು ಮೂವಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸೌಂಡ್ ಜಾಸ್ತಿ ಇರುತ್ತೆ. ನೋಡೋಣ. ಆ್ಯಂಡ್ ನೀವ್ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕಾಮಿಡಿ ಇದೆ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೋಗ್ತೀವೋ ಇಲ್ಲವೋ ಅಂತಲೂ ಗೊತ್ತಿಲ್ಲ. ಬಿಕಾಸ್ ನಾವು ಯೂಶ್ವಲಿ ಜಾಸ್ತಿ ಮೂವೀಸ್ಗೆಲ್ಲ ಹೋಗಲ್ಲ. ಎಷ್ಟು ಟೈಮ್ ಎಷ್ಟು ಅಂತ ಹೇಳಿ ನೋಡ್ಕೊಳ್ಳಿ. ಬೆಳಿಗ್ಗೆ ಆಗೈತಾ ಇಲ್ವಾ ಕೇಳಿ. ಇಲ್ಲಿ ಇನ್ನೂ ಬೆಡ್ಶೀಟೇ ತೆಗ್ದಿಲ್ಲ. ಇವ್ರಿಗಿನ್ನ ನಿದ್ದೆ ಮೂಡಲ್ಲವ್ರೆ ಇವರು, ಅದಕ್ಕೋಸ್ಕರ ಇವ್ರೇನು ಜಾಸ್ತಿ ಮಾತಾಡ್ತಾ ಇಲ್ಲ. ಅವ್ರು ಸ್ವಲ್ಪ ಎಚ್ಚರಿಕೆ ಆದಮೇಲೆ ಮಾತಾಡ್ಸೋಣ ಗೈಸ್. ಟಿ ವಿಲಿ ಕಾಣಿಸ್ತಾ ಇದ್ದೀನಿ ಗೈಸ್. ನಾವು ತುರುವೇಕೆರೆಗೆ ಹೋಗೋಕ್ಕೆ ಅಂತ ಹೊರಟಿದ್ದೀವಿ. ನಂದು ಋತುದು ಸ್ವಲ್ಪ ಕೆಲಸ ಐತೆ, ಅದಕ್ಕೆ ನಾವು ಹೋಗ್ತಿದ್ದೀವಿ. ಇವಳನ್ನ ಅವ್ನು ಕರೆದಿಲ್ಲ ಅಂತ ಇಷ್ಟ ತನಕ ಟೈಮ್ ಮಾಡೋಳೆ, ರೆಡಿ ಆಗ್ದೆ. ಅವ್ನು ಕರೆದಿಲ್ಲ, ನಾನು ಅದಕ್ಕೆ ಬರೋಲ್ಲ. ಅವ್ನು ನನ್ನ ಕರೆದಿಲ್ಲ, ನಾನು ಬರೋಲ್ಲ ಅಂತ. ಅವನು ಈಗ ಕರಿಬೇಕಲ್ಲ ನಾನು ಅಂತ ಅವನು. ಯಾಕೆ ಹೊಡ್ತಿದ್ದಿ ಈಗ? ಅದು ಇದೂ ಅವನದೇ ಇಟ್ಕೊಂಡಿರೋದು. ಈಗ ಕರೆದ್ನಂತೆ, ಅದಕ್ಕೆ ಹೊರಟೋಣ. ಅವ್ಳನ್ನ ಕಲಿಯೋ ಅಂದರೆ ನಾನು ಕಲಿಬೇಕು ಅವಳನೇನು ಅಂತ ಅವನಂತಾನೆ. ಇವಳು ಬಾರೆ ಅಂದರೆ ಅವ್ನು ಕರೆದಿಲ್ಲ, ನಾನು ಹೆಂಗೆ ಬರೋಣ ಅಂತ ಇವಳು ಅಂತಾಳೆ. ಅದೇ ಇವಳು ಕೆಲ್ಸಕ್ಕಾದ್ರೆ ಅವ್ನು ಬರ್ತಾನೆ ಪಾಪ. ಇವಳು ಮಾತ್ರ ಜಾಸ್ತಿ ಬರಲ್ಲ ಯಾವುದಕ್ಕೂ. ಅಂದ್ರೂ ಪಾಪ ಅವ್ನು ರೆಡಿ ಆಗೋದೇನಿಲ್ಲ, ಹಿಂಗಿರ್ತಾನೆ ಹಂಗೆ ಬಂದ್ಬಿಡ್ತಾನೆ. ನಾನು ಚಿನ್ನಪ್ಪ ನಮ್ಮನ್ನು ನೋಡ್ತವನೆ. ಬೇಗ ಬರ್ತೀವಿ ಗೈಸ್. ಆ್ಯಂಡ್ ಆಲ್ಸೋ ನೆನೆ ನಾನು ಶಾಪಿಂಗ್ ಹೋಗಿದೆ ಚಿನ್ನಪ್ಪ ಜೊತೆ.
ಅದು ಸ್ಟೋರಿ ಬಂದಮೇಲೆ ಹೇಳ್ತೀನಿ. ಈಗ ಹೋಗ್ಬಿಟ್ಟು ಬರೋಣ, ಫಸ್ಟ್ ಏನು ಕೆಲಸ ಇದೆ ಮುಗಿಸ್ಕೊಂಬಂದ್ಬಿಡೋಣ. ವಿ ಆರ್ ಗೋಯಿಂಗ್ ಗೈಸ್. ನಮ್ಮ ಮಿರರಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ, ಇವಳು ಮಿರರಲ್ಲೇ ಕಾಣಿಸ್ತವಳೆ. ನಮ್ಮ ಗುಂಡ ಇಳ್ದಾಗ ಕಾಣಿಸ್ತಾನೆ. 12 GB ಗೈಸ್. ಒಂದು ಸ್ಟಾಪ್ ಆಯಿತು, ಇನ್ನೊಂದು ಸ್ಟಾಪಿಗೆ ಬಂದಿದ್ದೀವಿ. ಮುಗಿಸ್ಕೊಂಡು ಹೋಗೋಣ. ಹೋಯ್ತಾ ಇದ್ದೀವಿ ಗೈಸ್. ಅರ್ಧಂಬರ್ಧ ಕೆಲಸ ಬ್ಯಾಲೆನ್ಸ್ ಎಲ್ಲ ಐತಿನ. ಏನು ನಂದೊಂದು ಕೆಲಸ ಐತೆ, ಅದು ಮುಗಿಸ್ಕೊಂಡು ಓಡ್ತೀವಿ. ಬಿಸಿಲು ಸಕ್ಕತ್ತು. ಹೋಗೋದಾ? ಇಲ್ಲ ಗೈಸ್, ನಾನಿಲ್ಲಿ ನಮ್ಮ ಬೈಕಿಗೆ ಶಿಫ್ಟ್ ಆಗಿದ್ದೀನಿ. ಇವರಿಬ್ರು ಇಲ್ಲವ್ರೆ, ಇವ್ರು ಬರ್ತಾರೆ ಇವಾಗ. ಚಾಟ್ಸ್ ಅಂಗಡಿ ಹತ್ರ ಹೋಗ್ತಿದ್ದೀವಿ. ಓಪನ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಇದ್ರೆ ಹೋಗೋದು, ತಿನ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಡೈರೆಕ್ಟ್ ಮನೆ. ನಂದೊಂದು ಕೆಲಸ ಐತೆ, ಅದು ಮುಗಿಸ್ಕೊಂಡು ಹೋಗ್ತೀವಿ. ಬ್ಯಾಂಕಿಗೆ ಹೋಗ್ಬೇಕು. ಇಲ್ಲಿ ಬಂದಿದ್ದೀವಿ ಗೈಸ್. ಯಪ್ಪ, ATM ಹತ್ರ ರಶ್ ಐತೆ, ಕ್ಯೂ. ಏನೋ ಋತುನ್ ಇಲ್ಲೇ ಬಿಟ್ಟು ಹೋಗೋದು ಗೈಸ್. ಅವ್ನು ಮದ್ವೆಗೆ ಹೋಗ್ತಾನೆ ನನ್ನ ಅಪ್ಪಾಜಿ ಜೊತೆ. ನಾವು ಮನೆಗೆ ಹೋಗ್ತೀವಿ ಇವಾಗ. ನಿಂದೇನೋ ಕೆಲಸ ಇಲ್ವಾ? ತಿನ್ನಕ್ಕೆ ಹೋಗಿದ್ವಿ, ಬಟ್ ಚಾಟ್ಸ್ ಅಂಗಡಿ ಕ್ಲೋಸ್ ಆಗಿದೆ. ನಾನು ಹೇಳ್ತಾರೆ ಚಾಟ್ಸ್ ಕ್ಲೋಸ್ ಆಗುತ್ತೆ, ಅದಕ್ಕೆ ಮನೆಗೆ ಹೋಗ್ತೀವಿ. ಇವಳು ಅವ್ರು ಯಾರು, ಇವ್ರು ಯಾರು ಹೇಳು ಅಂತ. ಸೆಕೆ ಆಯ್ತದೆ ಅಂತ ನಿಂತ್ಕೊಳಕ್ ಆಗ್ತಾ ಇಲ್ಲ ಅವಳಿಗೆ. ಫುಲ್ ಕವರ್. ಋತು ಇದು ಯಾವ್ದು ಹೇಳ್ದು? ಇದು ಯಾವ್ದು ಅವಳು ಹಾಕೊಂಡಿರೋದು? ಯಾರ್ದು ಹೇಳು? ಹಾ, ಯಾರ್ದು ಅಂತವನೆ. ಏನಂತ? ಏನು? ನೀನು ಹೇಳ್ಕೊಂಡ್ರೆ ನಿನ್ನ ಮನೆ ಮರ್ಯಾದೆ ಹೋಗುತ್ತೆ ಅಂತ. ಆ ಥರ ಏನಿಲ್ಲ, ಹೇಳ್ಕೊಳ್ಳೋದ್ರಲ್ಲಿ ಶೇರಿಂಗ್ ಇಸ್ ಕೇರಿಂಗ್ ಅಂತ. ಅವನಿಗೆ ಟೈಟ್ ಆಗೋನೆಲ್ಲ ಇಳ್ಕೊಡೋದು. ಹಂಗಾದ್ರೂ ಬಿಡಲ್ಲ, ಹಂಗಾದ್ರೂ ಹಾಕೋ ಬಂದವಳೆ. ಗೈಸ್, ಇವ್ರು ಯಾರು ATM ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಒಂದು 15 ನಿಮಿಷ ಆಗೈತೆ ಅನ್ಸುತ್ತೆ. ಕಾಯ್ಕೊಂಡು ನಿಂತಿದ್ವಿ, ಈಚೆನೇ ಗೊತ್ತಾಗಿಲ್ಲ. ನನ್ನೇ ಅದಕ್ಕೆ ಹೇಳ್ತವಳೆ, ನಿದ್ದೆ ಮಾಡ್ತವ್ರ ಅವ್ರು ಏನಾರ ಒಳಗಡೆ ಅಂತ. ಕೇಳ, ನಾನು ಈಚೆ ಬಂದ ತಕ್ಷಣ ಕೇಳು, ನಿದ್ದೆ ಮಾಡ್ತಿದ್ದೀರ ಒಳಗಡೆ? ನಡಿ, ಒಂದು ಸ್ವಲ್ಪ ಆಫ್ ಮಾಡಿದ್ದಕ್ಕಿನ. ಅಯ್ಯೋ, ಇಲ್ಲೊಂದು ಕೇಕ್ ಪಾಯಿಂಟ್ ಐತಿ. ಎಷ್ಟು ಕೇಕ್ ಪಾಯಿಂಟ್ ಮಾಡ್ತಾರೆ? ತುರ್ಬೇಕಿರೋ ತುಂಬ ಬರೋ ಕೇಕ್ ಪಾಯಿಂಟ್ಗಳು. ಕೇಕಿಂದ ಕೇಕ್ ವರ್ಡು, ಕೇಕ್ ಪಾಯಿಂಟು, ಕೇಕ್ ಆಫ್ ದಿ ಡೇ ಎಲ್ಲ ಪೂರ್ತಿ ಅವೇ. ಇವನು ಯಾಕೆ ಹೋಗ್ತಾ ಇಲ್ಲ? ಈ ಗಾಡಿ ಆನೈತಾನೆ ಇಲ್ಲ ಅಂತವನೆ. ಏನು ಅಲ್ಲಿ ಹೇಳ್ದೆ ಒಂದು ರೋಡಲ್ಲಿ ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ ಕಾರಿಗೆ ಗುದ್ದಕ್ಕೆ ಹೋಗ್ಬಿಟ್ಟು ಬೈತಾರಿನ ಅಂದ್ಬಿಟ್ಟು ಹಿಂದಿರುಗ್ಸ್ಕೊಂಡ್ ಬಂದ. ಇಲ್ಲಿ ನೋಡಿದ್ರೆ ಯಾವ್ದೋ TVS ಗುದ್ದಕ್ಕೆ ಹೋಯ್ತಾನೆ. ಅದಕ್ಕೆ ಭಯ ಆಗೈತೆ ನಿಂಗೆ? ಅಲ್ಲಿ ಊರಲ್ಲಿ ಬರುವಾಗ ಬೇರೆ ಒಂದು ನಾಯಿ ಕಚ್ಚಿಬಿಡ್ತು. ಹಳ್ಳಿಗೆ ಹೋಗಿ ನಿಂತಾಳೆ ಈಗ. ಹೋಗ್ತಾಳೆ ನೋಡಿ. ಇಷ್ಟು ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಅಂತ, ಅದಕ್ಕೆ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಹಂಗೆ ತಗೊಂಡೋಗೋಣ ಅಂತ. ಉದ್ದಕ್ಕೂ ಕೇಳ್ಕೊಂಡು ಹೋಯ್ತಾಳೆ ನೋಡಿ. ಅನನ್ಯ, ಎಷ್ಟು ಬೇಕು ಅಂತವ್ರವ್ರು ಕೇಳು. ಅಲ್ಲಿ ನನಗೆ ಹೇಳ್ತವಳೆ. ಅವಳಿಗೆ ಹೇಳ್ದ, ನೆಳ್ಳಲ್ಲಿ ಬರ್ತಾ ಇರೋ ನೀವನು. ಏನಂತೆ ಹೇಳರುತ್ತು? ಅದೇನೋ ಹೇಳ್ತಿದ್ದೆ. ಬೇಸಿಲ್ ಅಜ್ಜಿದಿರೆಲ್ಲ ಮಾತಾಡ್ತಾರಲ್ಲ, ಅದನ್ನ ತೋರಿಸ್ತಾನೆ. ಅಂತ ಏನೇಕ ಅಂತ ಅವ್ರು ಯಾರೋ ಮಾತಾಡ್ತಾ ಇದ್ರು. ಅದನ್ನ ಹೇಳ್ಕೊಂಡು ಅನನ್ಯ ಇಲ್ಲಿ ಹೋಗ್ತಾ ಇದ್ರೆ, ಮೇಡಮ್ ಮರೆ ಬನ್ನಿ ಇಲ್ಲಿ ಅಂದ್ರೆ, ಮೇಡಮ್ ಅವ್ರು ಹೋಯ್ತವ್ರೆ ಬಿಡಿ ಅಂತ ಅಂತವನು. ಏನು ರೋಡಲ್ಲಿ
ಈ ಸ್ವಲ್ಪ ಊಟ ಹೊಡಿಯೋದ್ಗೆ ಅಲ್ಲೋಡ್ ರೋಡೆಲ್ಲ ತೂತ ಇಕ್ಸ್ತವ್ರೆ ಅಂತ. ದಿಸ್ ಈಸ್ ಓವರ್ ಇಂಡಿಯಾ ಯೂಸ್ ಅಂತ. ಹಿಂದೆ ತೋರಿಸಿ ಹಿಂದೆ ಯಾರನ್ನ ಬಜ್ಜಿ ಝೂಮ್ ಮಾಡು. ಸಾಕು ಬಿಡು, ಬಜ್ಜಿನ ತೋರಿಸಿದ್ದೀನಿ ತಿರ್ಗಿ ಅಕ್ಕ ಟೊಮೆಟೊ ಎಷ್ಟು ಇವಳೆ ಮಾರಕ್ಕೆ ಹೋಗೋಣ. ಆ ತಾತ ನಮ್ಮೂರವರು ಅದಕ್ಕೆ ಅಲ್ಲಿಗೆ ಹೋಗೋದು. ಟೊಮೆಟೊ ಸೆಲೆಕ್ಟ್ ಮಾಡ್ಕೊಂಡು. ಅಕ್ಕ ಟೊಮೆಟೊ ಎಷ್ಟು? ಹೆಂಗೆ ಟೊಮೆಟೊ ಅಕ್ಕ? ಅನನ್ಯ ಅಕ್ಕ ಯಾವ ಊರು ಅಂತ ತಾತ ಪಾಪ ಎಂತದು ಅರ್ಧ ಗಂಟೆ ಆಯ್ತು. ಅರ್ಧ ಕೆಜಿ ಟೊಮೆಟೊ ಹಣ್ಣು ಹಾಕೋದು ಪಾಪ ಅಂತ ಇದು. ಅಡ್ಗೆ ಮಾಡಕ್ಕೆ ಬರಲ್ಲ ಕಣ್ತಾತ. ಋತುನ್ ಬಿಟ್ಟು ಹೋಗ್ತಿದೀವಿ ಗೈಸ್. ಅಲ್ಲಿ ಹೋಯ್ತಾವ್ ನೋಡಿ ಹಿಂದೆ ಬ್ಯಾಕ್ ಗ್ರೌಂಡ್ ಹೋದ. ಈಗ ಮನೆಗೆ ಹೋಗ್ತೀವಿ. ಸೀಟ್ ಸುಟ್ಟು ಬರ ಆಗ್ತೈತೆ. ಬಾಯ್. ಅಪ್ಪಾಜಿ ಇರೋದ್ರಲ್ಲಿ ಅಲ್ಲಿ ಯಾವ್ದೋ ಬೇರೆ ಚೌಟ್ರಿ ಅಂತ ನಾವಂದ್ರೆ ಇಲ್ಲ ಈ ಚೌಟ್ರಿ ಅಂತಿದ್ದ. ಇಲ್ಲಿ ಈ ಚೌಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮದ್ವೆ ಆಗಿ ಈ ಚೌಟ್ರಿ. ಏನು ಬಂದಿದ್ಯಾ ನೀನು? ಗೋಬಿ. ಇಲ್ಲೆಲ್ಲೂ ಶುಗರ್ ಕ್ಯಾನ್ ಜ್ಯೂಸ್ ಇಲ್ವಾ? ಹಾಕಿಲ್ಲ ಅಂತ ಇಲ್ಲೇ ಹಾಕ್ಬೇಕಾಗಿತ್ತು. ಹಾಕಿದ್ರೆ ನಾನು ತಿಂಡಿನೂ ತಿಂದಿಲ್ಲ. ನಾನು ಅಲ್ಲೇ 1 ಗಂಟೆ 1:15. ನೀನು ತಿಂದಿದ್ಯಾ? ನಾನು ತಿಂದಿದ್ದೆ. ಎಷ್ಟು ತಿಂಡಿನೂ ತಿಂದಿಲ್ಲ. ಒಟ್ಟು ಬಂದಿದ್ದೆ ಆಗೋಯ್ತು 1:10 ಅಂತೇಳಿ ಗೋಬಿ ತಿಂತಾಯಿದ್ದೆ. ಗೋಬಿ ತಗೊಂಡು ಪಾರ್ಸಲ್ ತಗೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ತಣ್ಣಗಾಗ್ತೈತೆ ತಾನೇ ಮರದ ಕೆಳಗೆ. ಇದು ಹಳ್ಳಿ ಮರ. ಎಂಥ ಮರನ ಗೊತ್ತು. ಅನನ್ಯ ಫೇವ್ರೇಟು ಗೈಸ್. ಅಲ್ಲೇ ಅನನ್ಯ ತಿಂದ್ಬಿಟ್ಟ ಚೆನ್ನಾಗಿರಲಿಲ್ಲ ಗೈಸ್. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಅವನು ಜಸ್ಟ್ ಅವಾಗಿನ ಎದ್ದಿದ್ದ. ಹೆಂಗೋ ಅಳ್ತಿರ್ಲಿಲ್ಲ. ಹೆಂಗೋ ಬಂದ್ವಿ ಕರೆಕ್ಟ್ ಟೈಮಿಗೆ. ಲೇಟ್ ಆಗಿದ್ರೆ ಮದುವೆ ಅಳ್ತಿದ್ದ ಅನ್ಸುತ್ತೆ. ಹೆಂಗೋ ಕರೆಕ್ಟ್ ಟೈಮಿಗೆ ಬಂದಿದ್ರಿಂದ ಸರಿ ಹೋಯ್ತು. ಚೆನ್ನಾಗಿತ್ತಮ್ಮ ಗೋಬಿ? ಅನನ್ಯ ಚೆನ್ನಾಗಿಲ್ಲ ಅಂತಂತವಳೆ. ಚೆನ್ನಾಯ್ತಾ ಗೈಸ್? ಇವಳು ಹೇಳಿದ್ಲು ಜಾಸ್ತಿ ಖಾರ ಹಾಕಿ ಅಂತ. ಅಣ್ಣ ಅಷ್ಟೇ ಹಾಕಿ. ಹೌದಾ? ಹಂಗ ನನಗೂ ಖಾರ ಆಗಿರುತ್ತೆ ಅಂತ. ಅವಳನ್ನ ತೋರ್ಸಕ್ಕೆ ಗೈಸ್ ಅವಳು ಪಾಪು ಎತ್ಕೊಂಡು ಅವಳೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಅವ್ನ ವಾಯ್ಸ್ ಕೇಳಿಸ್ಕೊಳ್ಳಿ. ಹೇಳೋದು ಹಿಂಗಂದ್ರೆ ಅಂತಾನೆ. ಆಮೇಲೆ ಬಿಟ್ರೆ ಹೇಳ್ತಾನೆ. ಮಾಡದ ಚಿನ್ನ ಮಾಡದ ಇನ್ನೊಂದ್ಸತಿ ಮಾಡದ ಮಾಡ್ತಿದ್ದೀರಾ? ಈಗ ನೋಡಿ ಈಗ ಮಾಡ್ಬೇಕಾದ್ರೆ ಈ ತರ. ಇಲ್ಲಾಂದ್ರೆ ಅಂತ ಇರ್ತಾನೆ. ಬಾಯೊಳಗೆ ಇಕ್ಕಬಾರ್ದು. ಆಯ್ತು ಬಿಡಪ್ಪ ಸಾಕು. ನಾವು ತಂದಿದ್ 3. ಅನನ್ಯಂದು ಅನನ್ಯ ತಿಂದವಳೆ. ನಮ್ಮಮ್ಮ ಇಲ್ಲಿ ಬೇರೆ ಅರ್ಧ ಮಡ್ಗೈತೆ. ಯಾಕಮ್ಮ ಮಡಗಿದ್ಯಾ? ಅವ್ರ ಮಗಂಗಂತೆ ಋತುಗಂತ. ಅವ್ನು ಬಂದು ಅವ್ನು ಮದ್ವೆಗೆ ಹೋಗವನೆ. ಮದ್ವೆಲಿ ಊಟ ಮಾಡ್ಕೊ ಬರ್ತಾನೆ. ಹಂಗಾದ್ರೂ ಬೇರೆ ಆಫ್ ಮಡಗಿರೋದು. ಏನ್ ಲವ್ವಪ್ಪ. ಅನನ್ಯ ನೋಡಿಲಿ ಋತುಗಿಟ್ಟೈತೆ ಅಮ್ಮ ಆಫು. ನಾವು ತಗೊಬಂದಿರೋದ್ರಲ್ಲಿ ಬೇರೆ ತಂದಿರೋದೇ ಹಾಫ್ ಪ್ಲೇಟು. ಅದ್ರಲ್ಲಿ ಬೇರೆ ಹಾಫ್ ಇರ್ತಿಟ್ಟೈತೆ. ಇದು ರಕ್ಷಾಬಂಧನ ಐತಲ್ಲ, ಕೇಳಿಸ್ಕೊಳ್ಲಿ ಏನು ಹೇಳ್ತೀವಿ. ಈಗ ವೆಸ್ಟ್ ಸೈಡು ಜುಡಿಯೋ ಎಲ್ಲ ಹತ್ರ ಆಫರ್ ಬಿಟ್ಟವ್ರೆ. ನೀನೇನು ಗಿಫ್ಟ್ ಏನು ಕೊಡಬೇಡ. ಜಸ್ಟ್ ನಾವು ಶಾಪಿಂಗ್ ಮಾಡ್ತೀವಿ. ಬಿಲ್ ಪೇ ಮಾಡು ಆಯಿತಾ? ಸರಿ. ನಿಜವಾಗ್ಲೂ ಬೈಲಿ ಇದೇ ಮಾತು ಆಯಿತಾ? ಏನು? ಹಾಂ, ನಾವು ಶಾಪಿಂಗ್ ಮಾಡ್ತೀವಿ. ಎಷ್ಟರ ಬಿಲ್ ಆಗ್ಬೋದು. 10 ರೂಪಾಯಿಗಿನ್ನ ಜಾಸ್ತಿ ತಂಡ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಯಾರು ಹೇಳ್ತಾರೆ? ಇವನೊಂದು ರೀಲ್ಸ್ ಕಲಿಸಿದ್ದ. ಹೆಂಗಿರೋದು ಗೊತ್ತಾ? ಅದೇ 1500 ರೂಪೀಸ್ 3 ನೋಟ್ನ ಟೇಪಿಗೆ ಅಂಟಿಸ್ಬಿಟ್ಟು ಕಟ್ಟೋದಂತ ರಾಕಿ. ಆ ಥರ ಕಟ್ಟಿದ್ರೆ ನೀನೇನು ಬೇಕಾದ್ರೂ ಕೊಡಿಸ್ತೀಯ. ಹಾಂ, ಏನು ಕೇಳಿದ್ರೆ ಕೊಡಿಸ್ಬೇಕು. ಹಂಗೆ ಕಟ್ಟಿದ್ರೆ ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಇದು ಕೇಳ್ಬೋದು. ಸರಿ ಆಯ್ತು. ಹಂಗಾರೆ ನೀನು ನಮಗೆ ಶಾಪಿಂಗ್ ಮಾಡಿಸ್ಬೇಕು. ಫಸ್ಟ್ ಆ ಥರ ರಾಕಿ ಮಾಡು. ಅದೇನಿಲ್ಲ, ಟೇಪಲ್ಲಿ ಉಂಟು. ಒಂದು 50 ನೋಟ್ ಅಂತೆ. ಅವಳು
ನಾವು ಮಾಡ್ಕೊಂತೀವಿ ನೋಡು. ಅದನ್ನ ಅಲ್ಲಾಡಿಸ್ತಿದೀಯಾ? ಅದು ಅಲ್ಲಾಡ್ಸಿದ್ರೆ ಸೌಂಡಿಗೆ ಅವನು ಎದುತ್ತಾನೆ ಗೈಸ್ ಪಾಪ. ಹಾಂ, ಯಾಕೆ ಅಲ್ಲಾಡಿಸ್ತಿದೆ ಹೇಳು? ಬರೀ ಇದೆ ಆಟಗಳು. ಸುಮ್ಮನಿರು, ಅವ್ನು ಮಲ್ಗವನೆ, ಅವ್ನು ಎದುತ್ತಾನೆ. ನೀನೇನು ಸೌಂಡ್ ಮಾಡಿದ್ರೆ ಅವ್ನು ಆಟ ಆಡಿಸ್ತವ್ರೆ ಅಂದ್ಕೊಂಡು. ಒಂದು ಆಟ ಸಾಮಾನುಗಳು ಏನು ಸೌಂಡ್ ಆಗಂಗಿಲ್ಲ. ಸುಮ್ಮನೆ ಇರು, ಅದೇನಾಗತ್ತೆ ಒಂದ್ಸತಿ ಚಂದ. ನೋಡಿ ಗೈಸ್, ಸೋಮವಾರ ವಾರ ಮಾಡಿದ್ದೀನಿ. ನಮ್ಮ ಮನೇಲಿ ತುರ್ಬೇಕೆರೆಯಲ್ಲೂ ಸೋಮವಾರ ವಾರ, ಇಲ್ಲೂ ಸೋಮವಾರ ವಾರ, ಮಂಜುನಾಥ ಸ್ವಾಮಿ ವಾರ. ಇವ್ರು ನಮ್ಮನೆ ಚೆಫ್ ಗೈಸ್. ಎಗ್ ರೈಸ್ಗೆ ಒಳಗಡೆ ಒಗ್ಗರಣೆ ಮಾಡ್ಕೊಬಂದಿದ್ವಿ, ಇಲ್ಲಿ ಬಂದು ಮಾಡ್ತಾ ಇರೋದು. ಆ್ಯಂಡ್ ಬೆಳಿಗ್ಗೆ ಎದ್ರು ಕಿತ್ತಾಡ್ತಾರೆ, ಎಲ್ಪ್ ಮಾಡೋದು ಮಾತ್ರ ನೋಡಿ ಹೆಂಗೆ. ದಿಸ್ ಇಸ್ ಕಾಲ್ಡ್ ಲವ್ ಒನ್. ಅವನಿಗೆ ಸ್ವಲ್ಪ ಎಗ್ ರೈಸ್ ಇಷ್ಟ. ಎಗ್ ರೈಸ್ ಆದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂದು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಮಾಡಿಬಿಟ್ಟು ತಿಂದ್ಬಿಟ್ಟು 4 o'clock ಆಗೈತೆ. ಮತ್ತೆ ಒಂದು ಸತಿ ತಿನ್ಕೊಂಡು ಆದರೆ ತಿಂತಾನೆ ಅನ್ಸುತ್ತೆ, ಇಲ್ಲಾಂದರೆ ಸ್ವಲ್ಪ ತಿಂದು ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀವಿ. ನಾವು ಎಲ್ಲರೂ ತಿಂತೀವಿ ಎಗ್ ರೈಸ್ ಆದರೆ, ಬಟ್ ಅವನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾನೆ. ಫಿನಿಶಿಂಗ್ ಕೊಡೋಕೆ ಇವ್ರು ಬರಲೇಬೇಕು ಗೈಸ್. ಬಂದಿಲ್ಲ ಅಂದರೆ ಫಿನಿಶಿಂಗೇ ಕೊಡೋಕ್ಕಾಗಲ್ಲ ಅಲ್ವೇನಾ? ಐತೆ ಬಂದಿಲ್ಲ ಕಟ್ ಮಾಡ್ಕೊಂಡು. ಅದ್ರೊಳಗೆ ಕೈ ಇಕ್ಕಾಗುತ್ತಾವ ಎಲ್ಲ ಹಾಕೋದು ಒಂದು ತಿರುಗಿಸೋದು ಅಷ್ಟೇ ಇದರಲ್ಲಿ. ಐಸಿಗೆ ಹಾಕೊಡ್ದಲ್ಲ, ಐಸಿಗೆ ಒಂದು ಸ್ವಲ್ಪ ಹಾಕೊಡು. ಫಸ್ಟ್ ಅವಳು ನೋಡ್ಕೊಂಡ್ಬಿಡ್ತಾಳೆ. ನಾವು ಮಾಡೋದೇ ಇರ್ವೇ ಐತೆ ಅದಕ್ಕೆ ನಾವು ಮಾಡೋದು ಕಷ್ಟಪಟ್ಟು ಇವಳು ತಿನ್ನೋದು. ನಾನು ಮಾಡಿನಿ. ಬನ್ನಿ ಗೈಸ್, ನಾವು ತಿನ್ನೋಣ. ಚೆನ್ನಾಯ್ತಾ? ಉಪ್ಪು ಖಾರ ಸರಿ ಆಯ್ತಾ? ಸರಿ. ಇವನೇ ಕಟ್ಟಿಗೋದ, ಇವನು ಅಕ್ಕ ಬರೋದು. ಅಮ್ಮಂಗಂತೆ ಬರೀ ಸುಳ್ಳು ಗೈಸ್, ಇವನಿಗೆ ಹಾಕತಾ ಇರೋದು. ಎಷ್ಟು ಗಂಟೆಗೆ ಹೋಯ್ತೀಯೋ? 4:15. ಅಮ್ಮ ರೈತ ಕೊಡು ಎಲ್ಲ ಹಾಕ್ಕೊಟ್ಬಿಟ್ಟು ಎಕ್ಸ್ಟ್ರಾ ಬೇರೆ ಏನೇ ಹಾಕೊಂಡು ಮಾಡ್ಕೊತವನೆ. ಅವನ್ಗಂತದ್ದು ಎಕ್ಸ್ಟ್ರಾ ಹಾಕೊಂಡು ಮಾಡ್ಕೊತಾ ಇರೋದು. ನೋಡಿ ಗೈಸ್, ನಮ್ದು ಹಾಕಿ ಮಾಡ್ಕೊಡಿ, ಮಾಡ್ಕೊಡೋ ಅಂದ್ರೆ ಮಾಡ್ಕೊಡ್ತಾ ಇಲ್ಲ ತಾನೇ. ನಾವು ಇದನ್ನ ತಿಂತಿರೋದು. ಇವ್ರು ತಿಂದಿದ್ರು ಬೇರೆ ತಟ್ಟೆ ಕೈ ಹಾಕಿಲ್ಲ ಅಂದ್ರೆ ಇವಳಿಗೆ ತಿಂದಿದ್ ಹೊಟ್ಟೆನೆ ತುಂಬಲ್ಲ, ಗೈ ಸಮಾಧಾನ ಆಗಲ್ಲ. ನಿನ್ ತಟ್ಟೆ ಖಾಲಿ ಆಗೈತಾನೆ, ತಿಂದಿದ್ಯಾ ತಾನೆ? ಹಾಕೇ ಇಲ್ಲ ಗಣೆ. ಹೋಗ್ಲಿ ಕೊಡಾರದು ಒಂದ್ ತುತ್ತಂತೆ ಕೊಡು. ಯಾರು ಒಂದ್ ತುತ್ತು ಕೊಡು ಹೋಗ್ಲಿ. ಕೊಡ್ತಾನೆ, ನಿನ್ ಕ್ಯಾಮ್ರಾ ಆಫ್ ಮಾಡಿದೆ. ಬೇಡ ಅಂತಲ್ಲ ತಾಳೆ ನನ್ ಪ್ಲೇಟ್ ಅಲ್ಲಿ ಐತೆ. ಅಯ್ಯೋ, ಅವನ ಹತ್ರ ಇರೋದು ನನ್ನ ಹತ್ರ ಇರೋದು ಸೇಮ್ ಕಣೆ. ಉಮ್ಮಲೆಲ್ಲ ಚೆಲ್ಲಿರು ಬಾತ್ಸಮ್ಮ, ಉಮ್ಮಲೆಲ್ಲ ಬಾತ್ಸಮ್ಮ. ಯಪ್ಪ ದೇವ್ರೆ, ಇಲ್ಲ ಐತೆ ಇದನ್ ತಗೋ ಅಂದ್ರೆ ತಗೊಳ್ಳಿಲ್ಲ. ಹೋಗ್ಲಿ, ಇಲ್ಲಿ ಇಷ್ಟ ಐತೆ ಇದನ್ ತಂದು ತಿನ್ನಕ್ಕೂ ಆಗಲ್ಲ. ಅವಳಿಗೆ ಬರೇ ಪ್ಲೇಟ್ಗಳೆಲ್ಲ ಆಗ್ಬೇಕು. ಏನ್ ನಿಂದು ಹೇಳು. ತಿನ್ಸೋನ್ ಗುಕ್ಕ ತಿನ್ನಿಸ್ತೀಯಾ ಅಂತೆ. ಯಾರ ನೋಡಿರಲ್ಲ ಚಂಗ್ಲು ಅಂತಾರೆ. ಚಂಗ್ಲೇ ನೀನು. ಬರೀ ಅಂತದೆಲ್ಲ ಕೊಡ್ಬೇಡ, ತರಕಾರಿ ಎಲ್ಲ ಏನ್ ಕೊಡ್ತಿದ್ಯಾ?
ಕ್ಯಾಪ್ಸಿಕಮ್ ಕೊಡ್ತವನಿ. ನೋಡಲ್ಲಿ ಬಿಟ್ಟು ಎತ್ತೀನಿ ಅವಳು ತಗೋದ್ರೆ ಅವಳು ತಿನ್ಸ್ತಾಳೆ. ನೀನ್ ತಗೋತೀನಲ್ಲ ಯಾರಂಗಂತ ಹೇಳಿರೋದು ತಿನ್ನಿಸ್ತೀನಿ ಅಂತ. 500 ರೂಪಾಯಿ. ಉಪ್ಪ ಋತು ಅವಳು ಬಾಯಿಗೆ ಹಿಡ್ದಲ್ಲ ಕಡ ಸುಮ್ಮನೆ ತಿಂತ. ಏನ್ ಋತು? ಕೋಸ್ ಕಟ್ ಮಾಡ್ತಾಳೆ. ಏನ್ ಕೋಸು? ನಿಮ್ಗೆ ಹೆಸರು ಗೊತ್ತಿಲ್ಲ. ಅದ್ರ ಹೆಸರೇನೆ ಕ್ಯಾಪ್ಸಿಕಮ್ ನ ಕೋಸ್ ಕಟ್ ಮಾಡ್ದೆ ಯಾಕೆ ಹಂಗಂಗೆ ಹಾಕಿದೀರಾ ಅಂತೆ. ಅನ್ಯಾ ನೀನ್ ಯಾಕೆ ಅದೊಳ್ಳೆ ಆಂಜನೇಯ ಹಿಂಗ್ ಅದೇ ತರ ಹಿಡ್ಕೊಂಡ್ ನಿಂತಿದೀಯಾ? ಅದನ್ನ ಯಾಕೆ ತಂದಿದೀಯಾ? ನಮ್ಮಂಬೆ ಅದೇ ಕೊಟ್ಟ ಅದಕ್ಕೆ ಅದೇ ಕೊಡೋದಂತ ಕಿತ್ಕೊಂಡ್ ರೋಡಿಗೆ ಬಂದಿದ್ಯಾ? ಬರ್ಲಿ ಬಿಡು, ನಿಧಾನಕ್ಕೆ ಹೋಯ್ತಾನ ಅವನು. ಎಲ್ಲಿದ್ರು ಜಗಳ ಕೈಸೂರಿ ಹಿಂಗೆ ನೋಡ್ತಾ ಇದ್ವಿ. ಬಸ್ ಬತ್ತೈತೆ ಹಂಗಾದ್ರೂ ಹೋಯ್ತಾ ಇಲ್ಲ ಅವನು ಹೆಂಗಾಡ್ಕೊಂಡು. ಅವಳಿಗೆ ಗೊತ್ತಿಲ್ಲ ನಾನು ಇಲ್ಲಿರೋದು, ಅವ್ನು ನೋಡೋನು ಅಷ್ಟೇ. ಇಲ್ಲಾಂದಿರೋ ಅವಳಂಗೆ ಆಡ್ತಿರ್ಲಿಲ್ಲ. ಒಳಗೆ ನೋಡ್ಬಿಟ್ಟು ಇಲ್ಲ ಅಂದ್ರೆ ಸುಮ್ಮನೆ ಈಗ ನೋಡಿ ಹೋಗ್ತೀನಿ. ಅಲ್ಲಿ ಇನ್ನೊಂದು ಬತ್ತೈತೆ ಬಸ್ಸು. ಈಗ ನೋಡಿ ಹೆಂಗೋಯ್ತಾಳೆ. ಬಾಯ್. ಇವಳಿಂದ ಏನ್ ಹಿಡ್ಕೊಂಡು ತೋರ್ಸಿ ತೆಗಿ ತೆಗಿ ಎಲ್ಲ ಹೋದ್ಮೇಲೆ ಓಡ್ತವನೆ. ಅವರೇ ಎಲ್ಲ ಇಲ್ಲಿ ನಾನು ಲಾಂಗ್ ತೋರಿಸ್ತೀನಿ ಇಲ್ಲಿ. ನೀನ್ ಲಾಂಗ್ ಅಂತ ಈಗ ಬಾಯ್ ಮಾಡ್ತೇನೆ. ಅಯ್ಯೋ ಪಾಪ ಹುಡುಗಿರು ಅಣ್ಣ ಆಧಾರ್ ಕಾರ್ಡ್ ಅಂತ ಜಾಗನೇ ಇಲ್ಲ ಅಲ್ಲಿ ಪಾಪ. ಹಚ್ತವನಿ. ಹತ್ತಿಸ್ಬಿಟ್ಟು ಯಾರೋ ಇಳಿಯಾರ ಅವ್ರೆ, ಯಾರೋ ಅವ್ರೆ ಅನ್ಸುತ್ತೆ. ಏನಕ್ಕೆ ಸುಮ್ಮನೆ ನಿಂತವ್ರು ಇವರು? ಒಳಗೆ ಹಚ್ತವ್ರೆ. ಜಾಗ ಇಲ್ಲ ಅಲ್ಲಿ. ಗೈಸ್ ಇದ್ರಲ್ಲೊಂದು ಬಿಡ್ತಾಳಂತೆ. ಹಿಡ್ಕಡ ಇಲ್ಲಿ ಡೋರಲ್ಲಿ ನಿಂತಿರೋದು ನೋಡಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಒಂದು ನ್ಯಾಪ್ ಆಯಿತು. ದೆನ್ ಇವಾಗ ಒಂದು ಸ್ವಲ್ಪ ಎಗ್ ರೈಸ್ ತಿಂದ್ವಿ. ಇನ್ನೇನು ಆಲ್ರೆಡಿ ನೈಟ್ 8:19 ಆಗಿದೆ. ಸೊ ಐ ಆಮ್ ಎಂಡಿಂಗ್ ದಿಸ್ ಬ್ಲಾಗ್ ಹಿಯರ್ ಅಂದ್ಲಿ. ಆದಷ್ಟು ಬೇಗ ಐ ಗೆಸ್ ನೆಕ್ಸ್ಟ್ ಬ್ಲಾಗ್ ವಿಲ್ ಬಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಅದೇ ಆಗಿರುತ್ತೆ. ಆ್ಯಂಡ್ ಎಸ್ ಆದಷ್ಟು ಬೇಗ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.